ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್. ಈ ಹಿಂದಿನ ಒಂದು ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿ ಅವರ 2ನೇ ಪವಾಡದ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ 3ನೇ ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ. ಈ 3ನೇ ಪವಾಡದಲ್ಲಿ ಬ್ರಾಹ್ಮಣನಿಗೆ ಹೇಗೆ ಶುದ್ಧೀಕಾರವನ್ನು ಮಾಡಿದರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾದರೆ ಶುರು ಮಾಡೋಣ. 3ನೇ ಪವಾಡ. ತಿನ್ನವೆಲ್ಲಿಯಲ್ಲಿ ಒಬ್ಬ ಬ್ರಾಹ್ಮಣನು ಸಮಾಜದಿಂದ ಹೊರಹಾಕಲ್ಪಟ್ಟವನಾಗಿ ತುಂಬ ನೊಂದಿರ್ತಾನೆ. ತನ್ನ ಊರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಗಮನದ ಸುದ್ದಿಯನ್ನು ಕೇಳಿದ ಕೂಡಲೇ ಅವರಲ್ಲಿಗೆ ಬಂದು ತನ್ನನ್ನು ಉದ್ಧರಿಸಬೇಕು ಅಂತ ಹೇಳಿ ಪರಿಪರಿಯಾಗಿ ಕೇಳ್ಕೊಳ್ತಾರೆ. ಆತನು ತನ್ನ ತಪ್ಪಿನಿಂದ ಪಶ್ಚಾತ್ತಾಪಪಟ್ಟು ತನ್ನ ಪಾಪ ಪರಿಹಾರ ಮಾಡಿಕೊಂಡದ್ದನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ತಿಳಿದ ಶ್ರೀಗಳು ಆತನು ಉದ್ಧಾರವಾಗಲಿಕ್ಕೆ ಅರ್ಹನು ಎಂಬುದನ್ನು ತಿಳಿದು ಅವನ ದೇಹದ ಮೇಲೆ ಮಂತ್ರಪೂರಿತ ಶಂಖದ ನೀರನ್ನು ಪ್ರೋಕ್ಷಿಸಿ ಶುದ್ಧಿಯನ್ನು ಮಾಡಿದರು. ಆಗ ಆ ಊರಿನ ಜನರು ಶ್ರೀಗಳಲ್ಲಿ ಬಂದು ಆತನು ಶುದ್ಧನಾದನೆಂದು ನಂಬುವುದು ಹೇಗೆ ಎಂಬುದಾಗಿ ಸಂಶಯವನ್ನು ವ್ಯಕ್ತಪಡಿಸಲು ಶ್ರೀಗಳು ಶಂಖನಾದ ಕೇಳಿದರೆ ಎಷ್ಟೋ ಪಾಪಗಳು ನಾಶವಾಗುತ್ತವೆ, ಇನ್ನು ಶಂಖಪೂರಿತ ಜಲಶುದ್ಧಿ ಮಾಡದೆ ಅದಲ್ಲದೆ ಈತನು ಬ್ರಾಹ್ಮಣ ಅಶುದ್ಧಿಯಾಗಲಾರ. ಏನೋ ಪಾಪ ನಿಮಿತ್ತ ಅಶುದ್ಧಿಯಾದರೂ ಪಶ್ಚಾತ್ತಾಪದಿಂದ ಪಾಪವನ್ನು ಕಳೆದುಕೊಳ್ಳುವನು ಎಂದು ವಿವರಿಸಿ ಹೇಳಿದರೂ ಜನರು ಸಂಶಯ ನಿವಾರಣೆಯಾಗದಿರಲು ಶ್ರೀಗಳು ಶಿಷ್ಯನೊಬ್ಬನಿಗೆ ಗೇರೆಣ್ಣೆಯಲ್ಲಿ ಅದ್ದಿದ್ದ ಬಿಳಿ ವಸ್ತ್ರವನ್ನು ತರಲು ಹೇಳಿದರು. ಆತ ಅದರಂತೆ ವಸ್ತ್ರವನ್ನು ತರಲು ಶ್ರೀಗಳು ಮಂತ್ರಪೂರಿತ ಶಂಖ ನೀರನ್ನು ಪ್ರೋಕ್ಷಿಸಲು ಅದು ಮೊದಲಿನಂತೆ ಬಿಳಿ ಬಟ್ಟೆಯಾಯಿತು. ಅದನ್ನು ವೀಕ್ಷಿಸಿದಂತಹ ಜನರು ಸ್ವಾಮಿಗಳಲ್ಲಿ ಕ್ಷಮೆಯನ್ನು ಯಾಚಿಸಿ ಶ್ರೀಗಳ ಕಾರುಣ್ಯವನ್ನು ಕೊಂಡಾಡಿದರು. ಇದು ಶ್ರೀಗಳ ಅಂದರೆ ರಾಘವೇಂದ್ರ ಸ್ವಾಮಿ ಅವರ 3ನೇ ಪವಾಡ. ಇದು ಬ್ರಾಹ್ಮಣನನ್ನು ಶುದ್ಧೀಕರಿಸಿದಂತಹ ರೀತಿ. ಹೀಗೆ ಒಂದಲ್ಲ ಎರಡಲ್ಲ ಸುಮಾರು 200, 300 ಸಾವಿರಾರು ಗಟ್ಟಲೆ ಪವಾಡಗಳನ್ನು ಮಾಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಕೂಡ ಪವಾಡ ಪುರುಷರು ಎಂಬ ಹೆಸರಿನಿಂದ ಮೆರೆಯುತ್ತಿದ್ದಾರೆ. ಅಲ್ಲದೆ ಶ್ರೀಗಳ ಪವಾಡಗಳನ್ನು ಕೇಳಿ ರಾಯರ ಮೇಲಿನ ಭಕ್ತಿ ಇನ್ನಷ್ಟು ಹೆಚ್ಚಾಗುವುದಂತೂ ಖಚಿತ. ಅಲ್ಲದೆ ರಾಯರ ಪವಾಡಗಳನ್ನು ಕೇಳುವುದರಿಂದ ನಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಎಂಬುವುದು ನಂಬಿಕೆ. ಅಲ್ಲದೆ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಪವಾಡಗಳನ್ನು ಕೇಳಿ ಹಾಗೂ ರಾಯರ ಮೇಲಿನ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಅಲ್ಲದೆ ಶ್ರೀ ರಾಯರು 700 ವರ್ಷಗಳ ಕಾಲ ನಾನಿರುತ್ತೇನೆ ಎಂಬ ಹೇಳಿಕೆಯ ಮಾತಿನಂತೆ ಇಂದಿಗೂ ಕೂಡ ಭಕ್ತರನ್ನು ಕಾಯುತ್ತಿದ್ದಾರೆ. ಹಾಗಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲಿನ ಭಕ್ತಿ ಭಾವ ಪ್ರೀತಿ ಎಲ್ಲವೂ ಕೂಡ ಯಾವಾಗಲೂ ಕೂಡ ಇರಬೇಕು. ಹಾಗಾಗಿ ರಾಘವೇಂದ್ರ ಸ್ವಾಮಿ ಅವರ ಪವಾಡಗಳನ್ನು ಕೇಳಿ ಹಾಗೂ ರಾಯರ ಮೇಲಿನ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು 3ನೇ ಪವಾಡವನ್ನು ಮುಗಿಸುತ್ತಿದ್ದೇನೆ. ಇನ್ನು ಮುಂದಿನದಾಗಿ 4ನೇ ಪವಾಡದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.